ಹಾಯ್ ಫ್ರೆಂಡ್ಸ್, ತಮಿಳುನಾಡು ರಾಜ್ಯದ ನಲೆ ಜಿಲ್ಲೆಯ ಅಭಿಷೇಕ್ ಕಾಲೋನಿಗೆ ಸೇರಿದ ದೊಡ್ಡ ಕನ್ಸ್ಟ್ರಕ್ಷನರ್ ಆಗಿರುವ ಜಾಕೋಬ್ ಆನಂದ್ ನವೆಂಬರ್ 22, 2022ರಂದು ಸಾಯಂಕಾಲ 3 ಗಂಟೆಗೆ ಮನೆಯಿಂದ ಹೊರಡುತ್ತಾರೆ. ಈತನ ವಯಸ್ಸು 63 ವರ್ಷ. ತನ್ನ ಮೊಮ್ಮಗನನ್ನ ಸ್ಕೂಲ್ನಿಂದ ಕರೆದುಕೊಂಡು ಬರುವುದಕ್ಕೆ ಕಾರಿನಲ್ಲಿ ಹೊರಡುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ಜಾಕೋಬ್ ತನ್ನ ಮಗಳಿಗೆ ಕಾಲ್ ಮಾಡುತ್ತಾನೆ. ಬರುವಾಗ ಟೌನ್ ನಿಂದ ಏನಾದ್ರು ತೆಗೆದುಕೊಂಡು ಬರ್ಬೇಕಾ ಅಮ್ಮ ಅಂತೇಳಿ. ಏನು ಬೇಡ ಅಪ್ಪ ಅಂತೇಳಿ ಮಗಳು ಉತ್ತರವನ್ನ ಕೊಡುತ್ತಾಳೆ. ಅದೇ ಅವಳಿಗೆ ತನ್ನ ತಂದೆಯಿಂದ ಬಂದ ಕೊನೆಯ ಕಾಲ್. ಸಾಯಂಕಾಲ 5 ಗಂಟೆಗೆ ತನ್ನ ಮಗಳು ಓದುತ್ತಿರುವ ಇಂಟರ್ನ್ಯಾಷನಲ್ ಸ್ಕೂಲ್ ನಿಂದ ಜಾಕೋಬ್ ಮಗಳಿಗೆ ಕಾಲ್ ಬರುತ್ತೆ. ಮೇಡಮ್, ಪಾಪನ ಕರೆದುಕೊಂಡು ಹೋಗೋದಿಕ್ಕೆ ಯಾರು ಬಂದಿಲ್ಲ, ಏಕೆ? ಎಲ್ಲರೂ ಹೋಗಿದ್ದಾರೆ. ಮಗುನ ಪೇರೆಂಟ್ಸ್ ಬರೋವರೆಗೂ ವೇಟ್ ಮಾಡ್ತೀನಿ ಅಂತೇಳಿ ಅವರ ಕ್ಲಾಸ್ ಟೀಚರ್ ವೇಟ್ ಮಾಡ್ತಾ ಇದ್ದಾರೆ ಎಂದು ಸ್ಕೂಲ್ ಸಿಬ್ಬಂದಿ ಕಾಲ್ ಮಾಡಿದ್ದಾರೆ. ಆಗ ಆಕೆ ಗಾಬರಿಗೊಳ್ಳುತ್ತಾಳೆ. ನಮ್ಮ ತಂದೆ ಇನ್ನು ಬಂದಿಲ್ವಾ ಎಂದು ಕೇಳುತ್ತಾಳೆ. ಆಗ ಯಾರು ಬಂದಿಲ್ಲ ಮೇಡಮ್ ಎಂದು ಹೇಳಿದಾಗ ತಾನೇ ಕಾರ್ ತೆಗೆದುಕೊಂಡು ಹೋಗಿ ತನ್ನ ಮಗನನ್ನ ಕರೆದುಕೊಂಡು ಬರುತ್ತಾಳೆ. ಆಗ ತನ್ನ ತಂದೆಗೆ ಕಾಲ್ ಮಾಡಿದ್ರೆ ನೆಟ್ವರ್ಕ್ ಸಿಗುತ್ತಿಲ್ಲ, ಔಟ್ ಆಫ್ ಕವರೇಜ್ ಏರಿಯಾ ಅಂತ ಹೇಳಿ ಬರ್ತಾ ಇದೆ. ತನ್ನ ಮಗನನ್ನೇನೋ ಕರೆದುಕೊಂಡು ಬಂದ್ಲು, ಆದ್ರೆ ಸಾಯಂಕಾಲ ಆದ್ರೂ ಕೂಡ ತನ್ನ ತಂದೆ ಬರಲಿಲ್ಲ. ಇನ್ನು ಜಾಕೋಬ್ಗೆ ಹೆಂಡತಿ ಇಲ್ಲ. ಮಗಳ ಗಂಡ ಬಂದ ತಕ್ಷಣ ಮಗಳು ಪೊಲೀಸ್ ಸ್ಟೇಷನ್ ಗೆ ಹೋಗಿ ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡುತ್ತಾಳೆ. ಒಳ್ಳೆ ಹೆಸರಿರುವ ವ್ಯಕ್ತಿ, ಮೇಲಾಗಿ ಧನವಂತನು. ಅಷ್ಟೇ ಅಲ್ಲದೆ ಪ್ರಮುಖ ರಾಜಕೀಯ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಹೊಂದಿದ್ದಾನೆ. 63 ವರ್ಷದ ಜಾಕೋಬ್ ವ್ಯಾಪಾರದಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ. ಒಬ್ಬಳೇ ಒಬ್ಬ ಮಗಳು, ಹೆಂಡತಿ ಇಲ್ಲ. ತನ್ನ ಮಗಳೊಂದಿಗೆ ಜೀವನ ಮಾಡುತ್ತಾ ಆಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ. ಫೋನ್ ಕಾಲ್ ನಲ್ಲಿ ರಿಯಲ್ ಎಸ್ಟೇಟ್ ನಿಂದ ಕನ್ಸ್ಟ್ರಕ್ಷನ್ ವರೆಗೂ ಡೀಲ್ ಕುದುರಿಸುತ್ತಾ ಒಳ್ಳೆ ದುಡ್ಡನ್ನ ಸಂಪಾದಿಸಿದ್ದಾನೆ. ಆಗ ವೆಸ್ಟ್ ಡಿಸಿಪಿ ಶ್ರವಣ್ ಕುಮಾರ್ ಒಂದು ಪ್ರತ್ಯೇಕವಾದ ಟೀಮ್ ಅನ್ನ ರೆಡಿ ಮಾಡಿ ಈ ಮಿಸ್ಸಿಂಗ್ ಕೇಸ್ ಅನ್ನ ಆದಷ್ಟು ಬೇಗ ತನಿಖೆ ಮಾಡಿ ಎಂದು ಆದೇಶ ಮಾಡುತ್ತಾರೆ. ಹೀಗಿರುವಾಗ ಮಾರನೇ ದಿನ ಸಿಟಿಯಲ್ಲಿ ಒಂದು ಕೊಳಚೆ ಪ್ರದೇಶದಲ್ಲಿ ಒಂದು ಬಾಡಿ ಸಿಕ್ಕಿದೆ ಎಂದು ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆಗ ಸ್ಥಳಕ್ಕೆ ಬಂದ ಪೊಲೀಸ್ನವರು ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತಿದ ಬಾಡಿಯು ಜಾಕೋಬ್ ಎಂದು ಐಡೆಂಟಿಫೈ ಮಾಡುತ್ತಾರೆ. ಕೊನೆಯ ಸಾರಿ ಜಾಕೋಬ್ ತನ್ನ ಮಗಳೊಂದಿಗೆ ಮಾತನಾಡಿರುತ್ತಾರೆ. ಆ ದಿನ ಒಬ್ಬ ರಾಜಕೀಯ ವ್ಯಕ್ತಿ ಜೊತೆ 4 ಮಂದಿ ವ್ಯಾಪಾರಸ್ಥರು ಮತ್ತು ಡ್ರೈವರ್ ಜೊತೆ ಮಾತನಾಡಿರುವ ಡೇಟಾ ಕಲೆಕ್ಟ್ ಮಾಡುತ್ತಾರೆ. ಆದ್ರೆ ಅದೇ ದಿನ ಜಾಕೋಬ್ ನ ಕಾರ್ ಡ್ರೈವರ್ ಕೆಲಸಕ್ಕೆ ಬಂದಿಲ್ಲ. ಊರಲ್ಲಿ ಹಬ್ಬ ಇದೆ ಎಂದು ಹೋಗಿರುತ್ತಾನೆ. ಆದ್ದರಿಂದ ಇದರಲ್ಲಿ ಡ್ರೈವರ್ ನ ಕೈವಾಡವಿದೆ ಎಂದು ಅನುಮಾನ ಬಿದ್ದ ಪೊಲೀಸ್ನವರು ಅವನ ಊರಿಗೆ ಹೋಗುತ್ತಾರೆ. ಜಾಕೋಬ್ ನ ಡ್ರೈವರ್ 3 ದಿನಗಳಿಂದ ಊರನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ ಎಂದು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗುತ್ತದೆ. ಆಗ ಅದೇ ಸಮಯದಲ್ಲಿ ಜಾಕೋಬ್ ನ ಫೋನ್ ಆಕ್ಟಿವೇಟ್ ಆಗುತ್ತದೆ. ಅದು ಕೂಡ ಮಧುರೆಯ ಒಂದು ಸ್ಥಳದಲ್ಲಿ ಎಂದು ಗೊತ್ತಾಗುತ್ತದೆ. ಮೃತದೇಹ ಸಿಕ್ಕ ನಂತರ ಫೋನ್ ಆಕ್ಟಿವೇಟ್ ಆಗಿದ್ದರಿಂದ ಪೊಲೀಸರಿಗೆ ಸ್ವಲ್ಪ ಅನುಮಾನ ಶುರುವಾಗುತ್ತದೆ. 4 ಸಾರಿ ಆನ್ ಮಾಡಿ ಆಫ್ ಮಾಡಿದ್ದಾರೆ. ಲೊಕೇಶನ್ ಮಧುರೆ ಎಂದು ತೋರಿಸುತ್ತಿದೆ ಅಂದ್ರೆ ವಿಚಾರಣೆಯನ್ನ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಹಂತಕರು ಡ್ರಾಮಾ ಆಡುತ್ತಿದ್ದಾರೆಂದು ಪೊಲೀಸ್ನವರಿಗೆ ಅರ್ಥವಾಗುತ್ತೆ. ಜಾಕೋಬ್ ನ ಕಾಲ್ ಡೀಟೇಲ್ಸ್ ನ ಜೊತೆ ಬ್ಯಾಂಕ್ ಟ್ರಾನ್ಸ್ಲೇಷನ್ ಡೀಟೇಲ್ಸ್ ಅನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಯಾಕೆಂದ್ರೆ ಆತನು ಧನವಂತನು. ದಿನಕ್ಕೆ ಲಕ್ಷಗಟ್ಟಲೆ ಅವನ ಅಕೌಂಟ್ ಗೆ ಬರುತ್ತದೆ, ಲಕ್ಷಗಟ್ಟಲೆ ಅವನ ಅಕೌಂಟ್ ನಿಂದ ಹೋಗುತ್ತದೆ. ಜಾಕೋಬ್ ಸ್ವಲ್ಪ ಮಂದಿಗೆ ಸಾಲವನ್ನು ಕೂಡ ತುಂಬಾ ಪ್ರಮಾಣದಲ್ಲಿ ಕೊಟ್ಟಿದ್ದನು. ಆ ಸಮಯದಲ್ಲಿಯೇ ಕಾಲ್ ಟಾಟದಲ್ಲಿ ಕ್ಲೂ ಸಿಗುತ್ತದೆ. ಒಬ್ಬ ಮಹಿಳೆಗೆ 10 ಸಾರಿ ಕಾಲ್ ಮಾಡಿದ್ದಾನೆ ಜಾಕೋಬ್. ಅವಳ ಹೆಸರು ದೇವಿ. ಅಷ್ಟೇ ಅಲ್ಲ, ಅವಳಿಗೆ 10 ಸಾರಿಗಿಂತ ಹೆಚ್ಚು ಪಟ್ಟು ಹಣವನ್ನ ಕಳಿಸಿದ್ದಾರೆ. ಆದ್ದರಿಂದ ಪೊಲೀಸ್ನವರು ರಹಸ್ಯವಾಗಿ ದೇವಿಯನ್ನ ಹಿಡಿದುಕೊಳ್ಳುವುದಕ್ಕೆ ರಾತ್ರಿಯ ಸಮಯದಲ್ಲಿ ಹೋಗುತ್ತಾರೆ. ಆದ್ರೆ ಆಕೆ ಮನೆಯಲ್ಲಿಲ್ಲ, ಮನೆಗೆ ಬೀಗ ಹಾಕಿದೆ. ಆಕೆಯ ಗಂಡ ಶಂಕರ್ ನನ್ನ ಗೋವಿಂದ್ ಗ್ರಾಮದಲ್ಲಿರುವಾಗ ಹಿಡಿದುಕೊಳ್ಳುತ್ತಾರೆ. ಆಗ ಶಂಕರ್, ನನಗೂ ನನ್ನ ಹೆಂಡತಿಗೂ ಯಾವುದೇ ರೀತಿ ಸಂಬಂಧವಿಲ್ಲ, ಆಕೆ ಬೇರೊಬ್ಬನೊಂದಿಗೆ ಸೆಟ್ಲ್ ಆಗಿದ್ದಾಳೆ ಎಂದು ಹೇಳುತ್ತಾನೆ. ಆಗ ಪೊಲೀಸ್ನವರು ಆತನ ಹೆಸರೇನು ಎಂದು ಕೇಳಿದಾಗ ಪ್ರಿನ್ಸ್ ಎಂದು ಹೇಳುತ್ತಾನೆ. ಇದರಿಂದ ಪೊಲೀಸ್ನವರಿಗೆ ದೇವಿಯ ಕತೆ ಒಂದು ರೀತಿ ಮಿಸ್ಟರಿ ರೀತಿ ಕಾಣಿಸುತ್ತದೆ. ಕೊನೆಗೆ ದೇವಿ ಅವರ ಸಂಬಂಧಿಕರ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾಗ ಅವಳ ಫೋನ್ ಲೊಕೇಶನ್ ಆಧಾರ ಮೇಲೆ ಬಂಧಿಸುತ್ತಾರೆ. ಆಗ ಆಕೆಯನ್ನ ಎನ್ಕ್ವೈರಿ ಮಾಡಿದಾಗ ಅವಳಿಂದ ಸಂಚಲನ ವಿಷಯಗಳು ಹೊರಗಡೆ ಬರುತ್ತವೆ. 63 ವರ್ಷದ ಜಾಕೋಬ್ಗೆ ಸುಮಾರು 5 ವರ್ಷಗಳ ಹಿಂದೆ ದೇವಿ ಪರಿಚಯವಾಗಿರುತ್ತಾಳೆ. ಜಾಕೋಬ್ ವಾಸ ಮಾಡುವ ಭವನಕ್ಕೆ ತನ್ನ ಗಂಡ ಶಂಕರ್ನೊಂದಿಗೆ ಕೂಲಿ ಕೆಲಸಕ್ಕೆ ಬರುತ್ತಿದ್ದಳು ಈ ದೇವಿ. ಅದೇ ಸಮಯದಲ್ಲಿ ಜಾಕೋಬ್ ಆನಂದ್ ರಾಜ್ ಈಕೆ ಮೇಲೆ ಕಣ್ಣಾಕುತ್ತಾನೆ. ದೇವಿಯ ಜೊತೆ ಪ್ರತ್ಯೇಕವಾಗಿ ಮಾತನಾಡುತ್ತಿದ್ದನು. ಆಕೆಯು ಕೂಡ ಮಾಲೀಕ ಜಾಕೋಬ್ ಆನಂದ್ ರಾಜ್ ಜೊತೆ ಇದ್ರೆ ದುಡ್ಡು ಸಿಗುತ್ತೆ ಅಂತೇಳಿ ಆಸೆ ಬೀಳುತ್ತಾಳೆ. ಅದಕ್ಕೋಸ್ಕರ ಅವಳು ವಶವಾಗ್ತಾಳೆ. ಶಂಕರ್ ಕೂಲಿ ಕೆಲಸಕ್ಕೆ ಆಚೆ ಹೋದ್ರೆ ಆಕೆ ಮನೆಯಲ್ಲಿ ಇರುತ್ತಿದ್ದಳು. ಆ ಸಮಯದಲ್ಲಿ ಜಾಕೋಬ್ ಅವಳ ಮನೆಗೆ ಹೋಗಿ ಆಕೆಯ ಜೊತೆ ಶೃಂಗಾರ ನಡೆಸಿ ಬರುತ್ತಿದ್ದನು. ಅಷ್ಟೇ ಅಲ್ಲದೆ ದೇವಿಗೆ ಬೇಕಾದ ದುಡ್ಡನ್ನು ಕೂಡ ಕೊಡುತ್ತಿದ್ದನು. ನನಗೆ ಹೆಂಡತಿ ಇಲ್ಲ, ನಾನು ಒಂಟಿಯಾಗಿದ್ದೇನೆ, ನನ್ನ ಜೊತೆ ನೀನಿದ್ರೆ ನಿನ್ನ ಲೈಫ್ ಅನ್ನ ಹ್ಯಾಪಿಯಾಗಿ ನೋಡ್ಕೋತೀನಿ ಅಂತ ಹೇಳಿದ್ದ. ನಿನ್ಗೆ ಬೇಕಾಗಿದ್ದನ್ನ ಕೊಡ್ತೀನಿ, ಬೇಕು ಅಂದ್ರೆ ನಿನ್ನ ಗಂಡನನ್ನು ಕೂಡ ಬಿಡು ಅಂತ ಹೇಳಿದ್ದ. ಆಗ ಜಾಕೋಬ್ ಮಾತಿಗೆ ದೇವಿ ಕೂಡ ಒಪ್ಪಿಕೊಳ್ಳುತ್ತಾಳೆ. ಹೀಗೆ ಸುಮಾರು ತಿಂಗಳುಗಳ ಕಾಲ ಇವರ ರಿಲೇಶನ್ಶಿಪ್ ಅನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತಾರೆ. ಇದು ಹೀಗಿರುವಾಗ ಅದೇ ಸಮಯದಲ್ಲಿ ನವೈಕಾಲ್ ನಲ್ಲಿರುವ ಪ್ರಿನ್ಸ್ ಎಂಬ ಹುಡುಗ ದೇವಿಗೆ ಪರಿಚಯವಾಗ್ತಾನೆ. ಅದೇ ಕಾಲೋನಿಯಲ್ಲಿ ಆತ ಇದ್ದಿದ್ದರಿಂದ ದೇವಿ ಅವನ ಜೊತೆನೂ ಕೂಡ ಸೆಟ್ಲ್ ಆಗುತ್ತಾಳೆ. ಪ್ರಿನ್ಸ್ ನನ್ನ ಶೃಂಗಾರವನ್ನ ಎಂಜಾಯ್ ಮಾಡೋದಕ್ಕೆ ಬಳಸಿಕೊಳ್ಳುತ್ತಿದ್ದಳು. ಜಾಕೋಬ್ ನನ್ನ ದುಡ್ಡಿಗೋಸ್ಕರ ಬರುವುದಕ್ಕೆ ಹೇಳುತ್ತಿದ್ದಳು. ಆದ್ರೆ ಪ್ರಿನ್ಸ್ ಗೆ ಈ ವಿಷಯ ಗೊತ್ತು. ದೇವಿ ಜಾಕೋಬ್ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದಾಳೆಂದು ಚೆನ್ನಾಗಿ ಗೊತ್ತಿದ್ದು ಆ
ಆಕೆಯನ್ನ ಕೇಳಿದಾಗ ಜಾಕೋಬ್ ಬಳಿ ತುಂಬಾ ದುಡ್ಡಿದೆ, ದುಡ್ಡಿಗೋಸ್ಕರ ಅವನ ಜೊತೆ ಇರ್ತೀನಿ, ನೀನೇನು ಟೆನ್ಷನ್ ತಗೋಬೇಡ ಅಂತ ಹೇಳಿರ್ತಾಳೆ. ಪ್ರಿನ್ಸ್ ಕೂಡ ಶೃಂಗಾರದ ಮೋಜಿಗೆ ಬಿದ್ದು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇದೇ ಸಮಯದಲ್ಲಿ ಪ್ರಿನ್ಸ್ ಜೊತೆ ಶೃಂಗಾರದಲ್ಲಿರುವಾಗ ಆಕೆ ಗಂಡ ಶಂಕರ್ ನೋಡುತ್ತಾನೆ. ಇಬ್ಬರ ಮಧ್ಯೆ ದೊಡ್ಡ ಜಗಳವಾಗುತ್ತೆ. ತನ್ನ ಹೆಂಡತಿ ಬೇರೆ ಪುರುಷನೊಂದಿಗೆ ಇರುವುದನ್ನ ತನ್ನ ಕಣ್ಣಾರೆ ನೋಡಿ ಅವಳನ್ನ ಉಗಿದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ದೇವಿ ಕೂಡ ನೀನು ಇಲ್ದೇ ಇದ್ರು ಪರವಾಗಿಲ್ಲ, ಹೊರಟು ಹೋಗು ಅಂತ ಹೇಳ್ತಾಳೆ. ಇದರಿಂದ ಗಂಡನ ಸ್ಥಾನಕ್ಕೆ ಪ್ರಿನ್ಸ್ ಬರುತ್ತಾನೆ. ಅಂದಿನಿಂದ ಪ್ರಿನ್ಸ್ ಅವಳ ಮನೆಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಪ್ರಿನ್ಸ್ ದುಡ್ಡಿಗೋಸ್ಕರ ಜಾಕೋಬ್ ಜೊತೆ ಕೂಡ ಎಂಜಾಯ್ ಮಾಡುವಂತ ಹೇಳುತ್ತಾನೆ. ಈ ಪ್ರಿನ್ಸ್ ಅನ್ನೋ ವ್ಯಕ್ತಿ ಜಾಕೋಬ್ ಬರ್ತಿದ್ದಾನೆಂದು ಗೊತ್ತಾದ್ರೆ ಮನೆಯಿಂದ ಹೊರಟು ಹೋಗುತ್ತಿದ್ದ. ಒಂದು ರೀತಿ ಇದು ಅಕ್ರಮ ಸಂಬಂಧಗಳಲ್ಲಿ ಒಂದು ನೀಚವಾದ ಸಂಬಂಧ ಎಂದು ಹೇಳಬಹುದು. ಜಾಕೋಬ್ ದೇವಿ ಮನೆಗೆ ಯಾವಾಗ್ಲೇ ಬಂದ್ರು ಮೊದಲೇ ಕಾಲ್ ಮಾಡಿ ಬರುತ್ತಿದ್ದ. ಆಗ ದೇವಿ ತನ್ನ ಯಂಗ್ ಲವರ್ ಪ್ರಿನ್ಸ್ ಅನ್ನ ಆಚೆ ಕಳಿಸುತ್ತಿದ್ದಳು. ದೇವಿಗೆ ದುಡ್ಡು ಬೇಕು ಅಂದ್ರೆ ಸಾಕು, ಬೆಳಿಗ್ಗೆನೆ ಜಾಕೋಬ್ಗೆ ಕಾಲ್ ಮಾಡಿ ಮತ್ತಿನೊಂದಿಗೆ ಅವನ ಜೊತೆ ಮಾತಾಡುತ್ತಾ ಅವನನ್ನು ಉದ್ರೇಕಿಸುತ್ತಿದ್ದಳು. ಅವಳಿಗೆ ಏನಾದ್ರೂ ಬೇಕು ಅಂದ್ರೆ ಸಾಕು ಪ್ರೀತಿಯಿಂದ ಕೇಳುತ್ತಿದ್ದಳು. ಗೋಲ್ಡ್ ನಿಂದ ಹಿಡಿದು ಮನೆಯ ಸಾಮಾನುವರೆಗೂ, ಟಿವಿಯಿಂದ ಫ್ರಿಡ್ಜ್ ವರೆಗೂ ಖರೀದಿ ಮಾಡಿ ಇಟ್ಟನು. ಹೀಗೆ ಮಂಚ ಜಾಕೋಬ್ದು, ಅದರ ಮೇಲೆ ಮಲಗೋದ್ ಮಾತ್ರ ಪ್ರಿನ್ಸ್ ಜೊತೆ. ಹೀಗೆ ಇವರ 2-in-1 ಸಂಬಂಧ ಸುಮಾರು ತಿಂಗಳವರೆಗೂ ಸಾಗುತ್ತೆ. ಹೀಗೆ ಒಂದು ದಿನ ಸಡನ್ ಆಗಿ ಜಾಕೋಬ್ ನವೆಂಬರ್ 22ರಂದು ತನ್ನ ಮೊಮ್ಮಗನನ್ನ ಸ್ಕೂಲಿಂದ ಕರೆದುಕೊಂಡು ಬರುವುದಕ್ಕೆ ಹೋಗುವಾಗ ತನ್ನ ಲವರ್ ನೆನಪಾದಾಗ ಕಾರ್ ಆಕೆ ಮನೆ ಕಡೆ ತಿರುಗಿಸುತ್ತಾನೆ. ಒಂದು ಗಂಟೆ ಮಜಾ ಮಾಡಿ ಹೋಗೋಣ ಅನ್ಕೋತಾನೆ. ಆಗ ಅದೇ ಸಮಯದಲ್ಲಿ ದೇವಿ ತನ್ನ ಯಂಗ್ ಲವರ್ ಪ್ರಿನ್ಸ್ ಜೊತೆ ಶೃಂಗಾರದಲ್ಲಿ ಮುಳುಗಿದ್ದಾಳೆ. ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಜಾಕೋಬ್ ಡೋರ್ ಬಡಿತಾನೆ. ದೇವಿ ಬಾಗಿಲು ತೆಗಿ, ನಾನು ಜಾಕೋಬ್ ಎಂದು ಕೂಗುತ್ತಾನೆ. ಆಗ ದೇವಿ ತನ್ನ ಪ್ರಿಯಕರನನ್ನ ಮಂಚದ ಕೆಳಗೆ ತೋರಿಸುತ್ತಾಳೆ. ಜಾಕೋಬ್ಗೆ ತನ್ನ ಪ್ರಿಯಕರನೊಂದಿಗೆ ಸಿಕ್ಕಿಕೊಂಡ್ರೆ ಅವನಿಂದ ಬರೋ ದುಡ್ಡು ಎಲ್ಲಿ ನಿಂತೋಗುತ್ತೋ ಅನ್ನೋ ಭಯ ಅವರಿಗೆ. ಏಕೆಂದ್ರೆ ಜಾಕೋಬ್ ಪ್ರತಿ ತಿಂಗಳು ಕೊಡುವ ದುಡ್ಡಿನಿಂದ ದೇವಿ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡುತ್ತಿದ್ದಾಳೆ. ಆದ್ದರಿಂದ ಪ್ರಿನ್ಸ್ ಮಂಚದ ಕೆಳಗೆ ಅವಿತು ಕುಳಿತುಕೊಳ್ಳುತ್ತಾನೆ. ದೇವಿ ಬಂದು ಡೋರ್ ತೆಗೆದ ತಕ್ಷಣ ಇಷ್ಟು ಸಮಯ ಏನ್ ಮಾಡುತ್ತಿದ್ದೆ ಅಂತೇಳಿ ಜಾಕೋಬ್ ದೇವಿ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಶೃಂಗಾರಕ್ಕೋಸ್ಕರ ರೆಡಿ ಆಗು ಅಂತ ಹೇಳ್ತಾನೆ. ದೇವಿಯನ್ನ ಬೆಡ್ ಮೇಲೆ ಮಲಗಿಸಿ ತಾನು ಕೂಡ ರೆಡಿ ಆಗುತ್ತಾನೆ. ಆದ್ರೆ ದೇವಿ ಮಾತ್ರ ಈಗ ಬೇಡ, ನನಗೆ ಜ್ವರ ಬಂದಿದೆ ಎಂದು ಹೇಳುತ್ತಾಳೆ. ಏನು ಆಗಲ್ಲ ಅಂತೇಳಿ ಜಾಕೋಬ್ ಬಲವಂತ ಪಡಿಸುತ್ತಾನೆ. ಕೊನೆಗೆ ದೇವಿ ಒಪ್ಪಿಕೊಳ್ಳುವುದು ತಪ್ಪುವುದಿಲ್ಲ. ಏಕೆಂದ್ರೆ ಜಾಕೋಬ್ಗೆ ಕೋಪ ಬಂದ್ರೆ ಮನುಷ್ಯನಲ್ಲ, ಕೆಟ್ಟ ಮಾತುಗಳಿಂದ ಬೈತಾನೆ. ಇದರಿಂದ ದೇವಿ ಭಯ ಬಿದ್ದು ಒಪ್ಪಿಕೊಳ್ಳುತ್ತಾಳೆ. ಆಗ ಮಂಚದ ಕೆಳಗಡೆ ಇದ್ದ ಪ್ರಿನ್ಸ್ ಆ ಮುದುಕ 5 ನಿಮಿಷ ಇದ್ದು ಹೋಗ್ತಾನೆ ಅಂದ್ಕೊಂಡಿರ್ತಾನೆ. ಡ್ಯಾಮಿಟ್, ಅಲ್ಲಿ ಚಿತ್ರವೇ ಬದಲಾಗಿ ಹೋಯ್ತು. ಕರೆಕ್ಟ್ ಆಗಿ ಜಾಕೋಬ್ ಶೃಂಗಾರವನ್ನ ಶುರು ಮಾಡೋ ಒಟ್ಟಿಗೆ ಮಂಚದ ಕೆಳಗಡೆ ಇದ್ದ ಪ್ರಿನ್ಸ್ ಕೋಪದಿಂದ ಹೊರಗಡೆ ಬರುತ್ತಾನೆ. ತನಗೆ ಇಷ್ಟವಾದ ಹುಡುಗಿ ಬೇರೊಬ್ಬರ ಜೊತೆ ಮಂಚದ ಮೇಲೆ ಶೃಂಗಾರ ಮಾಡುತ್ತಿದ್ದರೆ ಪಾಪ ಅವನಿಗೆ ತಡೆದುಕೊಳ್ಳಲಾಗುವುದಿಲ್ಲ. ತಾನು ಇಲ್ಲದಿರುವಾಗ ಬೇರೊಬ್ಬರೊಂದಿಗೆ ಶೃಂಗಾರ ನಡೆಸಿದ್ರೆ ಇವನಿಗೆ ಓಕೆ, ಆದ್ರೆ ಮಂಚದ ಕೆಳಗಡೆ ಇದ್ದು ಮಾತ್ರ ತಡೆದುಕೊಳ್ಳಲಾಗಲಿಲ್ಲ. ಇವನು ಮಂಚದ ಕೆಳಗಡೆಯಿಂದ ಬಂದ ತಕ್ಷಣ ಜಾಕೋಬ್ ಕೋಪ ಮಾಡಿಕೊಳ್ಳುತ್ತಾನೆ. ಆಗ ದೇವಿಯನ್ನ ಉಗಿದು ಉಪ್ಪಾಕುತ್ತಾನೆ. ನಾನಿರುವಾಗ ಇವನನ್ನೇಕೆ ಕರೆಸಿದೆ ಅಂತೇಳಿ ಜಾಕೋಬ್ ಬಾಯಿ ಬಂದ ಹಾಗೆ ಬೈಯುತ್ತಾನೆ. ನೀನು ಯಾವಾಗೋ ಒಂದು ಸಾರಿ ಬರ್ತೀಯಾ, ನಿನಗೋಸ್ಕರ ನಾನು ನನ್ನ ಗಂಡನನ್ನ ಬಿಟ್ಟಿದ್ದೇನೆ, ಅದಕ್ಕೋಸ್ಕರ ನಾನು ಪ್ರಿನ್ಸ್ ನನ್ನ ಪ್ರೀತಿಸಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಜಾಕೋಬ್ ಅವನನ್ನು ಆಚೆ ಕಳಿಸು ಎಂದು ಕೂಗಾಡುತ್ತಾನೆ. ನಾನು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಪ್ರಿನ್ಸ್. ಆಗ ಇಬ್ಬರ ಮಧ್ಯೆ ದೊಡ್ಡದಾಗಿ ಜಗಳವಾಗುತ್ತೆ. ವಯಸ್ಸಾದ ಕಾಲದಲ್ಲಿ ತನ್ನ ಕಾಮ ಕೋರಿಕೆಗೆ ಆ ಹುಡುಗನ ಜೊತೆ ಜಗಳವನ್ನು ಇಟ್ಟುಕೊಂಡು ಇಬ್ಬರು ಹೊಡೆದಾಡಿಕೊಳ್ಳುತ್ತಾರೆ. ಕೋಪದಲ್ಲಿ ದೇವಿ ಪ್ರಿನ್ಸ್ ಸೇರಿಕೊಂಡು ಜಾಕೋಬ್ಗೆ ನೇಣು ಹಾಕಿ ಕೊಂದು ಹಾಕುತ್ತಾರೆ. ಏಕೆಂದ್ರೆ ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತೇಳಿ ಪ್ರಿನ್ಸ್ ಮಾತು ಕೊಟ್ಟಿರುತ್ತಾನೆ. ಇದರಿಂದ ಆಕೆ ನಂಬಿ ವಯಸ್ಸಾದ ಪ್ರಿಯಕರನನ್ನ ಕೊಲ್ಲುತ್ತಾಳೆ. ಆ ನಂತರ ರಾತ್ರಿಯ ಸಮಯದಲ್ಲಿ ಜಾಕೋಬ್ನ ಮೃತದೇಹವನ್ನ ಅವನ ಕಾರಿನಲ್ಲಿ ತೆಗೆದುಕೊಂಡು ಹೋಗುತ್ತಾನೆ. ಆತನಿಗೆ ಡ್ರೈವಿಂಗ್ ಬರ್ತಾ ಇದ್ದಿದ್ರಿಂದ ಮೃತದೇಹವನ್ನ ಅದೇ ಕಾರಿನಲ್ಲಿ ಇಟ್ಟುಕೊಂಡು ಹೋಗಿ ಒಂದು ಕಾಲುವೆಯಲ್ಲಿ ಹಾಕಿ ಬರುತ್ತಾನೆ. ಆ ನಂತರ ಅದೇ ಕಾರಿನಲ್ಲಿ ಸ್ವಲ್ಪ ದೂರ ಹೋಗಿ ಒಂದು ಅಡವಿ ಪ್ರದೇಶಕ್ಕೆ ಹೋಗಿ ಬಿಡುತ್ತಾರೆ ದೇವಿ ಮತ್ತು ಪ್ರಿನ್ಸ್. ದೇವಿ ಸಿಕ್ಕಿಕೊಂಡಿದ್ದರಿಂದ ಜಾಕೋಬ್ನ ಹತ್ಯೆ ಮಿಸ್ಟರಿ ಗೊತ್ತಾಗುತ್ತದೆ. ಮಾರನೇ ಪೊಲೀಸ್ನವರು ಪ್ರಿನ್ಸ್ ನನ್ನು ಕೂಡ ಅರೆಸ್ಟ್ ಮಾಡುತ್ತಾರೆ. ಆಗ ಈ ಘಟನೆ ತಮಿಳುನಾಡು ಪೂರ್ತಿ ಸಂಚಲನವನ್ನ ಸೃಷ್ಟಿ ಮಾಡುತ್ತದೆ. ಅತಿ ಮುಖ್ಯವಾಗಿ ನಲ್ಲೆ ಜಿಲ್ಲೆಯ ಅಭಿಷೇಕ್ ಕಾಲೋನಿಯಲ್ಲಿ ಅತಿ ದೊಡ್ಡ ತಾಜಾ ಸುದ್ದಿಯಾಗಿ ವೈರಲ್ ಆಗುತ್ತೆ. ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.